ಪ್ರಜ್ವಲ್ ರೇವಣ್ಣ ಅವರ ವಿಚಾರ. ಆತನನ್ನ ಹಿಡಿಯೋದಕ್ಕೆ ಯಾವ ಸರ್ಕಾರಗಳಿಗೂ ಆಗ್ತಾ ಇಲ್ಲ ಅಂತಂದ್ರೆ ಇದಕ್ಕಿಂತ ನಾಚಿಕೆಗೇಡಿನ ವಿಚಾರ ಇನ್ನೊಂದಿದೆಯಾ ಅಂತ. ನಮ್ಮ ಕುಮಾರಸ್ವಾಮಿ ಅವರ ಕುಟುಂಬಕ್ಕೆ ನಾಶ ಮಾಡಲಿಕ್ಕೆ ಬಿಜೆಪಿದವರು ಈ ಷಡ್ಯಂತ್ರ ಮಾಡಿ ಅವನ ವಿಡಿಯೋ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಮಾಡಿರುವಂತ ಕೃತ್ಯಕ್ಕೆ ಅವ್ರಿಗೆ ಈಗಾಗಲೇ ಅರೆಸ್ಟ್ ಮಾಡಿ ಅವರನ್ನ ಒಂದು ಒಳಗೆ ಹಾಕಬೇಕಾಗಿತ್ತು. ಈಗ ನಾವು ನಿಮ್ಗೆ ಪ್ರಸ್ತಾವ ಕೊಡ್ತಾ ಇದ್ದೀವಿ, ರಾಮಿಗೆ ತಗೊಂಡ್ ಬಂದಿರಲ್ಲ, ಪ್ರಜ್ವಲ್ ರೇವಣ್ಣಗೂ ಕರ್ಕೊಂಡು ಬನ್ನಿ. ಯಾವ್ದು ಜಾತಿಯವರು ಇರ್ಲಿ ಯಾರು ಇರ್ಲಿ ತಪ್ಪು ಮಾಡಿದಾಗ ತಕ್ಕ ಶಿಕ್ಷೆ ಆಗ್ಲೇಬೇಕು. ದೇವೇಗೌಡರ ಮೊಮ್ಮಗನಾಗಿ ಒಂದು ಸಂಸ್ಕಾರ ಇಲ್ಲ, ಒಂದು ಹೆಣ್ಮಕ್ಳಿಗೆ ಗೌರವ ಇಲ್ಲ. ಏನಿಲ್ಲ, ಅವ್ರಿಗೆ ರಸ್ತೆ ಮೇಲೆ ತರ್ರಿ, ನಮ್ಮ ಕೈಯಲ್ಲಿ ಕೊಡ್ರಿ, ಅವ್ರಿಗೆ ಏನು ಶಿಕ್ಷೆ ಕೊಡೋದು ನಾವು ಕೊಡ್ತೇವೆ. ದಾರಿ ತಪ್ಪದ ಮಗ ಯಾರು ಸುಧಾರಿಸ್ಬೇಕು? ತಂದೆ ಅಲ್ಲ, ತಂದೆ ಮತ್ತು ಮಗ ಇಬ್ರು ಆಗ್ಬಿಟ್ರೆ ಯಾರು ಸುಧಾರಿಸ್ಬೇಕು? ನೀವು ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ದಾರೆ, ಯಾರು ವಿಡಿಯೋ ಮಾಡಿದ್ದಾನೆ, ಯಾರು ವಿಡಿಯೋನ ಹೊರಗಡೆ ಬಿಟ್ಟಿದ್ದಾರೆ, ಇಬ್ಬರನ್ನೂ ನೇತಾಕಿ. ಸೊ ಈಗ ನಾವು ಪ್ರಧಾನಮಂತ್ರಿ ಯಾರಿದ್ದಾರೆ, ಮೋದಿ ಸರ್ಕಾರ ಏನು ನಡೀತಾ ಇದ್ದು 10 ವರ್ಷದಿಂದ, ಆವಾಗಿಂದ ಅವರಿಂದ ಹಿಡಿದು ಚपरासीवರೆಗೆ ಏನಿದೆ तब से लेके अभी तक जो चपरासी है ऊपर से पकड़ के नीचे तक वो लोग उनके आपस में कुछ कलेक्शन होगा, इसीलिए कोई एक्शन नहीं ले रहा है. ठीक है, एक लड़की औरत जात बेटी बचाओ बेटी पढ़ाओ बोल के इन लोग कानून निकाले, लेकिन ऐसा कुछ हो रहा नहीं है. लड़कियों के साथ हो, लेडीज़ के साथ होगा, ऐसा कुछ भी नहीं है. तो लेडीज़ को कब आप लोग इंसाफ दिलाने वाले? होए के बाद में मालूम हुआ तो उसे कुछ नहीं कर सकते, आप भी कुछ नहीं कर सकते. हम लोग न्यूज़ से, आप रिपोर्टर से आते हैं, सभी फैलाते हैं, सबको पब्लिक को दिखाते हैं, हर एक गांव में रिपोर्टिंग जाती है, लेकिन उसको इंसाफ कौन देने वाले मैडम? किसी का मर्डर होता है, किसी का रेप होता है, किसकी जवाबदारी से वो लोग ज़िंदगी जीना है? लेडीज़ को कब बेटी पढ़ाओ बेटी बचाओ बोल के कब देने वाले? ये लेडीज़ को अगर वैसा करता है, उनको अगर कोर्ट से, पुलिस स्टेशन से, कोर्ट से, सरकार से, किसी से अगर उसको इंसाफ नहीं मिलेगा तो पब्लिक के हाथ में देना चाहिए मैडम. वैसे लोगों को पब्लिक उनको सबक सिखाएगी पब्लिक उनको, क्योंकि ताकि आगे आने वाले पीढ़ी को वो ऐसा नौबत नहीं आना चाहिए. तो पब्लिक हमारे पब्लिक के हाथ में अगर देंगे ना तो पब्लिक बेशक उनको अच्छे से सबक सिखाएगी. ये हमारा है. इतना क्यों हो रहा है मैडम? पहले से क्यों नहीं हुआ? अभी तक हम लोग नहीं सुने, अभी सुन रहे. उधर रेप हुआ, उधर जला रहे, उधर नंगा करके मार रहे. अभी मणिपाल में हुआ, क्या करे? कुछ नहीं करे. उनके सपोर्ट ಪೂರ ಲಂಗ ಮೇಡಮ್, ಹುಡುಗಿಗೆ ಒಬ್ಬಕ್ಕಿಗೆ ಇಷ್ಟು ಮಂದಿ ಇದು ಮಾಡಿದ್ರು. ಯಾರು ಮೇಡಮ್ ಎಲ್ಲ ಕಡೆ ಈಗ ನೋಡ್ರಿ ಮೇಡಮ್, ಆ ನೇಹಾಗ ಹೆಂಗ ಚುಚ್ಚಿದ ಮೇಡಮ್, ಅವ ಎಷ್ಟು ಬೇರೆ ಚುಚ್ಚಿದ್ರೆ ಮೇಡಮ್, ಅದು ನೋಡಿಕೆ ಯಾವ ಜಾತಿ ಇರ್ಲಿ ಮೇಡಮ್, ತಪ್ಪು ಮಾಡಿದ್ರೆ ತಪ್ಪು ಕೊಡಬೇಕು ಅವನಿಗೆ. ಮೇಡಮ್ ಹೆಣ್ಮಕ್ಳಂದ್ರೆ ಅಷ್ಟು ಈಸಿ ಏನು? ಯಾವನಾದ್ರೂ ಎಲ್ಲಿಂದಾದ್ರೂ ಬರೀ ಏನ್ ಚುಚ್ಚೋದೇನ್ ಮೇಡಮ್? ಎಷ್ಟು ಬೇರೆ ಚುಚ್ಚಿದವ್ನು ಮೇಡಮ್, ಒಬ್ಬರೇ ಚುಚ್ಚಾಗಿತ್ತಾನ, ಎಲ್ಲರೂ ನಿಂತು ನೋಡಾಕಿತ್ತಾರ. ಅವನಿಗೆ ಇಡೋ ತಾಕತ್ತು ಯಾರಿಗೆ ಗಡಿಸಿಗಿರ್ಲಿಲ್ಲ. ಆದ್ರೆ ಹೆಂಗ್ ಮೇಡಮ್, ಮತ್ತೆ ನಮ್ಮ ಎಲ್ಲ ಹೆಣ್ಮಕ್ಳು ಅಡ್ಡಾಡೋದು ಬೇಡ ಹಿಂಗ್ ಮಾಡಿದ್ರೆ ಹೆಂಗ ಹೇಳಿ ಮೇಡಮ್? ಯಾವ ಕಾನೂನು ಇಲ್ಲ ಇಲ್ಲಿ. ಅಂತವನಿಗೆ ನಮ್ಮ ಕೈಯಾಗ ಕೊಡ್ಲಿ ಮೇಡಮ್, ನಾವು ಮಾಡ್ತೀವಿ. ಹೆಣ್ಮಕ್ಳ ಕೈಯಾಗ ಕೊಡ್ಲಿ, ನಾವು ಮಾಡ್ತೀವಿ ಅಂತವನಿಗೆ. ನಮ್ಮ ಯಾರು ಇರ್ಲಿ, ಜಾತಿ ಇದ್ದ ನಾವು ಇದು ಮಾಡೋದಿಲ್ಲ, ನಮ್ಮ ಜಾತಿಯವರಾಗ್ಲಿ. ಅಲ್ಲ ಮೇಡಮ್, ಈಗ ನೇಹಾ ಆಯ್ತು ಅಥವಾ ಈ ಪ್ರಜ್ವಲ್ ರೇವಣ್ಣನಿಂದ ದೌರ್ಜನ್ಯಕ್ಕೊಳಗಾದ ಸಂತ್ರಸ್ತರಾಗಿರ್ಬೋದು ಮೇಡಮ್. ಜಸ್ಟ್ ಇಮ್ಯಾಜಿನ್ ಮೇಡಮ್, ಎಷ್ಟು ಮನೆಗಳು ಹಾಳಾಗುತ್ತೆ ನೋಡ್ರಿ ಇಂಥ ವಿಡಿಯೋ. ಅವನೇನೋ ತನ್ನ ಚಟಕ್ಕೆ ಮಾಡ್ದ ಕಾಮಿಯವ, ಆದರೆ ಆ ವಿಡಿಯೋಗಳನ್ನು ಇವರು ಎಲೆಕ್ಷನ್ ಟೈಮಲ್ಲಿ ಒಂದು ಬಿಡೋದಂತೆ, ಇನ್ನೊಂದು ಏನಾದರೂ ರಾಜಕೀಯವಾಗಿ ಏನಾದರೂ ಇಂಪಾರ್ಟೆಂಟ್ ವಿಚಾರ ಇದ್ದಾಗ ಆವಾಗೊಂದು ಬಿಡೋದಂತ. ಬಿಡ್ತಾರೆ. ಯಾರ್ದು ಬಿಡ್ತಾರೆ ಮೇಡಮ್? ಹೆಣ್ಮಕ್ಳು ಜಮಾನದ ಹೆಣ್ಮಕ್ಳದ ಜೀವನ ಹಾಳು ಮಾಡಕ್ಕೆ ಬಿಡ್ತಾರೆ ಮೇಡಮ್. ನೋಡ್ರಿ, ಈಗ ಇತ್ತೀಚೆಗೆ ಇವ್ರದ್ದು ಯಾರ್ದು, ನಮ್ಮ ರಾಮನಗರದಲ್ಲಿ ಒಬ್ಬ MLA ಬಿಟ್ರು, ಒಬ್ಬ ಮುಸ್ಲಿಂ MLA. ಆ MLA ವಿಚಾರದಲ್ಲಿ ಆಕೆ ಹೆಣ್ಮಗಳು ಹೋದ್ಲು. ಇದು ನನಗೂ ಅವ್ರಿಗೂ ಸಂಬಂಧಪಟ್ಟಂಥ ಪರ್ಸ್ನಲ್ ವಿಚಾರ. ವಿಡಿಯೋ ಮಾಡಿ ನಿಮ್ಗೆ ಯಾವನ್ ಬಿಡಂದ ನನಗೆ ಪರ್ಸ್ನಲ್ ವಿಚಾರ ಇದು ಅಂತ. ಸೊ ಈ ಇವರು ತಮ್ಮ ಚಟ ತೀರಿಸ್ಕೊಳ್ಳೋಕೆ ಹೆಣ್ಮಕ್ಳನ್ನ ಬಲಿ ಕೊಡ್ತಾರೆ, ಹೆಣ್ಮಕ್ಳನ್ನ ಮುಂದಿಟ್ಕೋತಾರೆ. ಗಂಡಸರಾದವ್ರು ಫೈಟ್ ಮಾಡ್ಬೇಕಪ್ಪ, ಅದೇ ಉಬ್ಬಿಸಿ ಫೈಟ್ ಮಾಡ್ಬೇಕ. ಅದನ್ನು ಬಿಟ್ಟು ಹೆಣ್ಮಕ್ಳು ವಿಡಿಯೋ ತೋರಿಸೋದು ಸಮಾಜದಲ್ಲಿ ಹೆಣ್ಮಕ್ಳಿಗೆ ಎಳೆಯೋದು. ಇವ್ರಿಗೆ ನೋಡ್ರಿ, ನೀವು ಬೈಗಳಗಳು ತಗೊಳ್ರಿ ಮೇಡಮ್, ಏನೇನು ಬೈಗಳಗಳದಾವ್ರಿ ಮೇಡಮ್? ಏನ್ ಬೈ ಎಲ್ಲ ತಾಯಂದ್ರ ಮೇಲೆ ಅಕ್ಕಂದ್ರ ಮೇಲೆ ಹೆಂಡತಿಯರ ಮೇಲೆ ತಂಗಿಯರ ಮೇಲೆ ಅದಾವ. ಅಂತ ಮಗ ಇಂಥ ಮಗ ಅಂತ ಮಗ ಅಂದ್ರೆ ಯಾರಿಗ್ ಬೈದಂಗಾಯ್ತು? ತಾಯಿ ತಡ್ರಿ ಮೇಡಮ್, ಡಿಬೇಟ್ ಮಾಡ್ಬೇಡ್ರಿ. ಯಾರಿಗ್ ಬೈದಂಗಾಯ್ತು? ತಾಯಿ ಬಂದಂಗಾಯ್ತು. ಡೈರೆಕ್ಟ್ ಗಂಡಸಿಗೆ ಬೈಗಳ ಅದಾವನ್ರಿ? ಇಲ್ಲ. ಯಾರಿಗೆ ಬೈಗಳ ಅದಾವ? ತಾಯಿಗೆ, ಹೆಣ್ಮಕ್ಳಿಗೆ ಅದಾವ. ಇವ್ರಿಗೆ ಮಾತ್ರ ಬೈಗಳ ಇಲ್ಲ. ಸೊ ಇವ್ರು ಮುಂದೆ ಬರ್ಬೇಕಂದ್ರೆ ಹೆಣ್ಮಕ್ಳ ವಿಡಿಯೋನ ಇಟ್ಕೊಂಡು ಇವ್ರು ಮುಂದೆ ಬರ್ಬೇಕು, ರಾಜಕೀಯವಾಗಿ ಇವ್ರ ಮೇಲೆ ಬರ್ಬೇಕು. ಏನ್ ಅಸಹ್ಯ ಮೇಡಮ್, ಇವ್ರು ಗಂಡಸರು ಫೈಟ್ ಮಾಡಕ್ಕಾಗಲ್ಲ, ಹೆಣ್ಮಕ್ಳ ಬೇಕೇನು? ಏನ್ ಮಾಡ್ಬೇಕ್ರಿ ಅವರು?
ಅವ್ರು ಮಾಡ್ತಾ ಇರ್ತಾರೆ, ನಾವು ಹೆಣ್ಮಕ್ಳು ನೋಡ್ಕೊಂತೀವಿ. ಇಲ್ಲ ಮೇಡಮ್, ಹೆಣ್ಮಕ್ಳಿಗೆ ಇದ್ದಿದ್ದಂಥ ಧೈರ್ಯ ಅವ್ರಿಗೆ ಇಲ್ಲ. ಅವ್ರಿಗೆ ಧೈರ್ಯ ಇರ್ತಿತ್ತು, ತಾಯಿ ಹೆಣ್ಮಕ್ಳು ಒಂದು ಆದರೆ ಅವ್ರು ಯಾವುದು ಅವ್ರಿಗೆ ಮರ್ಯಾದೆ ಕೊಡಬೇಕು. ಯಾವ ಥರ ತಾಯಿ ಆಗ್ತಾಳೆ, ಅಕ್ಕ ಆಗ್ತಾಳೆ, ತಂಗಿ ಆಗ್ಬೋದು, ಮಗಳಾಗ್ಬೋದು, ಒಂದು ಹೆಣ್ಣಿಗೆ ಯಾವ ದೃಷ್ಟಿಯಿಂದ ನೋಡ್ಬೇಕಂತೇಳಿ ಅದು ಅವ್ರಿಗೆ ಇಲ್ಲ. ಅಲ್ಲ, ನನಗನ್ಸೋದು ಈತ ತಾಯಿ ಹೊಟ್ಟೆಲ್ಲೇ ಹುಟ್ಟಿರ್ತಾನಲ್ರಿ ಮೇಡಮ್, ತಾಯಿ ಹೊಟ್ಟೆಗ ಹುಟ್ಟಿರ್ತಾನ. ಆದ್ರೆ ಎಲ್ಲಿಂದ ಹುಟ್ಟ್ಯಾನಂತ ಗೊತ್ತಿರುತ್ತೆ, ಎಲ್ಲಿಂದ ಭೂಮಿಗೆ ಬಂದಾನಂತ ಇವ್ನು ಗೊತ್ತಿರುತ್ತಿಲ್ರಿ ಮೇಡಮ್. ಆತ ಒಬ್ಬ ಮನೆ ಕೆಲಸದವಳಂತ ಗೊತ್ತಿಲ್ಲ, ಒಬ್ಬ ಪೊಲೀಸ್ ಅಧಿಕಾರಿ ಅನ್ನೋದು ಗೊತ್ತಿಲ್ಲ, ಒಬ್ಬ ತಹಶೀಲ್ದಾರ್ ಅನ್ನೋದು ಗೊತ್ತಿಲ್ಲ, ಒಬ್ಬ DC ಅನ್ನೋದು ಗೊತ್ತಿಲ್ಲ. ಎಲ್ಲರನ್ನೂ ಮಂಚಕ್ಕೆ ಕರೆದು ಅಸಹ್ಯ ವಿಡಿಯೋ ಮಾಡ್ಕೊಂಡಾನಂದ್ರೆ ಇವನಂತ ಅವನ್ನ ಇಡೀ ಪ್ರಪಂಚದಲ್ಲಿ ಯಾರು ನೋಡಿಲ್ಲ ಅಂತ ಅನ್ಸುತ್ತೆ. ಇವ ಸಂಸದ ಆಗಿ 10 ವರ್ಷ ಬರೀ ಇದನ್ನೇ ಮಾಡ್ಯಾನಂತ ಅನ್ಸುತ್ತೆ. ಇವ ಕೆಲಸ ಕಾರ್ಯ ಬಿಟ್ಟು ಇದನ್ನೇ ಮಾಡ್ಯಾನಂತ ಅನ್ಸುತ್ತೆ. ಏನು ಅಸಹ್ಯ ರೀ ಇದು, ಏನು ಅಸಹ್ಯ. ಕುಟುಂಬ ಎಂಥದ್ದು, ಎಂಥ ಸರ್ ಸರ್ ಇಂಥವ್ರಿಗೆ ಏನಾಗ್ಬೇಕು ಸರ್, ಇಂಥವ್ರಿಗೆ ಏನಾಗ್ಬೇಕು? ಶಿಕ್ಷೆ ಆಗ್ಬೇಕ್ರಿ, ಶಿಕ್ಷೆ ಆಗ್ಬೇಕು. ಶಿಕ್ಷೆ ಆಗ್ತಾ ಇದೆಯಾ ಸರ್? ಇದು ಎಷ್ಟು ಪೊಲಿಟಿಸೈಸ್ ಆಗ್ತಿದೆ. ನಾವು ಯಾವುದೇ ಪಕ್ಷದ ಪರ ಮಾತಾಡೋದು ಬೇಡ. ಅದಕ್ಕೆ ನಾವು ಎಲ್ಲರೂ ಕಾಣ್ಬೋದ್ರಿ, ನಾವು ಜನತೆನೂ ಅದಕ್ಕೆ ಬರೋಬರವಾಗಿ ಅದಕ್ಕೆ ಜವಾಬ್ದಾರ ಇದೀವಿ. ತಂದೆ बेटा अगर गलत है तो बाप सुधारेगा ना, बाप गलत बेटा गलत, अब दादा सुधारेगा क्या? ದಾರಿ ತಪ್ಪದ ಮಗ ಯಾರು ಸುಧಾರಿಸ್ಬೇಕು? ತಂದೆ ಅಲ್ಲ. ತಂದೆ ಮತ್ತು ಮಗ ಇಬ್ಬರು ಆಗ್ಬಿಟ್ರೆ ಯಾರು ಸುಧಾರಿಸ್ಬೇಕು? ಈಗ ಅವ್ರ ಅಜ್ಜ ಭಾಳ ಕಷ್ಟ ಗಂಭೀರ ಪರಿಸ್ಥಿತಿ ನಮ್ಮ ದೇಶದ್ದು. ಭಾಳ ಗಂಭೀರ ಪರಿಸ್ಥಿತಿ ಕಷ್ಟ ಕಾಲದಲ್ಲಿದ್ದಾರೆ ಮಹಿಳೆಯರು. ಮಹಿಳೆಯರಿಗೆ ಸುರಕ್ಷತೆ ಇಲ್ಲಿ ಇವತ್ತು ಭಾಳ ಭಾಳ ನೋದಿನ ಮಾತಾಡತ್ತೀನಿ ನಾನು. ಇಟ್ ಈಸ್ ವೆರಿ ಬ್ಯಾಡ್ ಟೈಮ್ ಟು ಅವರ್ ಕಂಟ್ರಿ. ವಿ ಆರ್ ನಾಟ್ ಟುವರ್ಡ್ಸ್ ಡೆವಲಪ್ಮೆಂಟ್. ಸರ್, ನನಗೆ ಏನು ಆಶ್ಚರ್ಯ ಆಗೋದ ಗೊತ್ತಾ ಸರ್, ಆ್ಯಸ್ ಅ ಜರ್ನಲಿಸ್ಟ್ ಸರ್, ನಾನು ತುಂಬ ಧೈರ್ಯದಿಂದ ಬೀದಿ ಅಡ್ಡಾಡ್ತೀನಿ ಸರ್. ಯಾಕಂದರೆ ನಾವು ಕಾಯಕವೇ ಕೈಲಾಸ ಅಂತ ಅಂದ್ಕೊಂಡಿರೋರು. ನಮ್ಗೆ ಯಾವ ಫೋರ್ಸು ಇಲ್ಲ, ಅಥವಾ ನಮ್ಮ ಫ್ಯಾಮಿಲಿಗಳಲ್ಲಿ ನಾವು ಕೆಲಸ ಮಾಡಿದ್ರೇ ಜೀವನ ನಡೆಯೋದು ಅಂತ. ಇಟ್ಸ್ ಅ ಪ್ಯಾಷನ್. ಜನರಿಗೆ ನ್ಯಾಯ ಒದಗಿಸ್ಬೇಕು. ಶೋಷಿತರು, ದೌರ್ಜನ್ಯಕ್ಕೊಳಗಾದವರು, ಮಹಿಳೆಯರು, ಇವ್ರಿಗೆಲ್ಲ ನ್ಯಾಯ ಒದಗಿಸ್ಬೇಕು. ನಮ್ಮಿಂದ ಏನೋ ಒಂದು ಆಗುತ್ತೆ ಅನ್ನುವಂತಹ ಒಂದು, ಯಾಕಂದರೆ ದೇವರು ನಮಗೊಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ, ಜನರಿಗೆ ದನಿಯಾಗೋ ಅವಕಾಶ ಕೊಟ್ಟಿದ್ದಾರೆ. ನೀವೆಲ್ಲ ಮಾತಾಡೋಕ್ಕಾಗದೇ ಇರ್ಬೋದು, ಆದರೆ ನಿಮ್ಮ ಪರವಾಗಿ ನಾನು ಮಾತಾಡ್ಬೋದು. ಸೊ ಈ ಥರ ಹೆಣ್ಮಕ್ಳನ್ನು ತಂದೆಯರು ತಮ್ಮ ಥರ ತಂದೆಯಂದರು ಒಳ್ಳೊಳ್ಳೆ ಹುದ್ದೆಗಳಿಗೆ, ಸರ್ಕಾರಿ ಹುದ್ದೆಗಳಿಗೆ ಸೇರಬೇಕು ಅಂತ ಕಷ್ಟಪಟ್ಟು ಓದಿಸ್ತೀರಿ, ಹೌದಾ ಸರ್? ಒಬ್ಬ ತಹಶೀಲ್ದಾರ್ ಮಾಡಬೇಕು, ಒಬ್ಬ DC ಮಾಡಬೇಕು, ಒಬ್ಬ ಡಾಕ್ಟ್ರ್ ಮಾಡಬೇಕು, ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಮಾಡಬೇಕಂತ ಹೆಣ್ಮಕ್ಳನ್ನ ಓದಿಸ್ತೀರಾ. ಹಾಗೆ ಭಾಷಣಕ್ಕೆ ಬಂದವ್ರನ್ನೆಲ್ಲರನ್ನೂ ಮಂಚಕ್ಕೆ ಎಳ್ಕೊಂಬಂದು ಅಧಿಕಾರದ ದರ್ಪದಿಂದ ಅಷ್ಟು ಅನ್ಯಾಯ ಮಾಡಿದಾನಲ್ಲ ಸರ್, ಏನು ಮಾಡ್ಬೇಕು ಹೇಳಿ? ಯಾವ ತಂದೆ ಅಂದರು, ಯಾವ ತಾಯಿ ಅಂದ್ರೆ ಹೆಣ್ಮಕ್ಳನ್ನ ಕಳಿಸ್ತಾರೆ ಇನ್ಮೇಲೆ ಈ ಥರ ಪ್ರಕರಣಗಳನ್ನು ನೋಡಿದ್ಮೇಲೆ? ಆ ತಾಯಿಗೂ ಜವಾಬ್ದಾರಿ ಇದೆಯಾ? ಯಾವ ಮಗನಿಗೆ ಹುಟ್ಟಿಸಿದಾರಲ್ಲ ತಾಯಿ, ಮನೆಯಲ್ಲಿ ಇರ್ತಕ್ಕಂಥ ತಾಯಿ, ದ್ಯಾಟ್ ಈಸ್ ದಿ ಫಸ್ಟ್ ಸ್ಕೂಲ್. ನಮ್ಮಲ್ಲಿ ಹೇಳ್ತಾರೆ ಮಾ ಪೆಲ ಮದರ್ಸಾ ಅಂಥೇಳಿ. ಆ ತಾಯಿಗೂ ಜವಾಬ್ದಾರಿ ಇದೆ, ಅವರಲ್ಲಿ ತಪ್ಪಿದಾರೆ ರೀ. ಅಲ್ಲ ಸರ್, ಯಾವ ತಾಯಿನೂ ಮಕ್ಕಳು ಕೆಟ್ಟವ್ರಾಗಬೇಕಂತ ಬಯಸಲ್ಲ ಸರ್. ಬಿಕಾಸ್ ನಾನು ಒಬ್ಬಳು ತಾಯಿ, ಯಾವ ತಾಯಿ ನಾನು ಕೆಟ್ಟರು ಪರವಾಗಿಲ್ಲ, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಬಯಸ್ತಾರೆ. ಕೇಳಿ, ದಾರಿ ತಪ್ಪಿದಾಗ ಬುದ್ಧಿ ಹೇಳುವ ಕೆಲಸ ಯಾರ್ದು? ಮನೆ ಪಕ್ಕದವ್ರ ಕೆಲಸ, ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರದು ಕೆಲಸ, ಹೌದಲ್ಲ? ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರದು ಕೆಲಸ. ಮಗ ಯಾವಾಗ ದಾರಿ ತಪ್ತಾನೆ, ಬುದ್ಧಿ ಹೇಳೋ ಕೆಲಸ ಯಾರ್ದು? ತಂದೆ ತಾಯ್ತಲ್ಲ. ಸೊ ಅವ್ರು ತಪ್ಪಿದಾರಲ್ಲಿ, ದೇ ಮೇಡ್ ಎ ಮಿಸ್ಟೇಕ್, ಹೌದಲ್ಲ? ದಟ್ ಇಸ್ ವೈ. ಯಾಕಂದ್ರೆ ಇದು ಈಗ ಉದಾಹರಣೆಗೆ ಸರ್, ಇದು ಬಂದು ಬಹಳ ದಿನ ಆಯ್ತು ಅಂತ ಹೇಳ್ತಿದ್ದಾರೆ. ಆವಾಗ ಯಾವಾಗಲೂ ಅವ್ರು ಯಾರೋ ಇವ್ರಿಗೆ ಕೊಟ್ಟಿದ್ರು, ಇವ್ರು ಯಾರೋ ಅವ್ರಿಗೆ ಕೊಟ್ಟಿದ್ರು, ಅವ್ರ ಗಮನಕ್ಕೆ ಬಂದಿತ್ತು, ಇವ್ರ ಗಮನಕ್ಕೆ ಬಂದಿತ್ತು ಅಂತ. ಅಂದರೆ ಇದು ಹಳೇದಂತ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಇಷ್ಟು ಗೊತ್ತಾದ ಮೇಲೂ ಕೂಡ ಸರ್ ಅವ್ರಿಗೊಂದು MP ಟಿಕೆಟ್ ಕೊಡ್ತಾರೆ ಅಂತಂದರೆ ಸರ್ ಹೇಳಿದಾಗೆ ಎಲ್ಲ ಗೊತ್ತಿದ್ದು ಇದರ ಜೊತೆಗೆ ಅವ್ರ ಜೀವನ ಮಾಡ್ತಾ ಇದ್ದಾರೆ. ನೋಡ್ರಿ ಮೇಡಮ್, ಏನಂತಂದು ಹೇಳಿದರೆ ಇವಾಗ ಇದು ಹೊಸ ಇದೇನಿಲ್ಲ, ಇದು ಕೇಳ್ತಾನೆ ಬರ್ತಾ ಇದ್ದೀವಿ. ಇದು ರೇಪ್ ಆಗ್ತಾ ಇದೆ, ಅದಾಗ್ತಾ ಇದೆ. ನಮ್ಮದೇ ಹಿಂದೂಸ್ತಾನ್ ಕಾನೂನು ಏನಿದೆಯಲ್ಲ, ನಾವು ಅದಕ್ಕೆ ಭಾಳ ಗೌರವ ಕೊಡ್ತೀವಿ, ಅದರಲ್ಲಿ ಸರಿ ಇದೆ. ಆದರೆ ಏನಿದೆ, ಇದು ಏನು ಕಾನೂನು ಇದ್ರೂ ಯಾರಿಗೆ ಹೆದರಿಕೆ ಅಂತಿಲ್ಲ. ಇವತ್ತು ನಾವು ಮಾಡ್ತೀವಿ, ನಾಳೆ ಏನಾದರೂ ಅಂಥೇಳಿ ಅದನ್ನು ಬಚಾಯಿಸ್ಕೊಳ್ತೀವಿ. ಆದರೆ ಅರಬ್ನಲ್ಲಿ ಏನರ ಕೇಳಿದಿರಾ ಏನರ ಆಗ್ತದೆ ಅಂತೇಳಿ? ಒಂದು ಸಲ ಏನರ ತಪ್ಪಾಯಿತು, ರೇಪ್ ಆಯ್ತಾ ಇದೆ, ಅವಂಗೆ ಪನಿಷ್ಮೆಂಟ್ ಬಿಟ್ಟು ಅದನ್ನು ಇನ್ನೂ ಮತ್ತು ಅವಂಗೆ ಬಚಾವಿಲ್ಲ. ಅಂಥದ್ದು ಏನರ ಇಲ್ಲಿ ನೀವು ಇಷ್ಟೆಲ್ಲ ಅಡ್ಡಾಡ್ತೀರಿ, ನೋಡ್ತೀರಿ, ಮಾಡ್ತೀರಿ. ವರ್ಷಾನುಗಟ್ಲೆ ಕೇಳ್ತಾ ಬಂದಿದ್ದೀವಿ ನಾವು. ಇವಂಗೆ ಹಂಗೆ ಮಾಡಿದ್ದೀವಿ, ಅಲ್ಲಿ ಹಿಂಗಾಯಿತು, ಇಲ್ಲಿ ಹಿಂಗಾಯಿತು, ಲೇಡೀಸ್ಗೆ ರೇಪ್ ಆಯಿತು, ಮರ್ಡರ್ ಆಯಿತು ಅಂತ ಕೇಳ್ತಾ ಇದ್ದೀವಿ. ಯಾರಿಗಾದರೂ ಶಿಕ್ಷೆ ಅಂಥೇಳಿ ಏನರ ಓಪನ್ ಆಗಿದೆಯಾ? ಹೆದರಿಕೆ ಅಂತ ಹುಟ್ಟಿದೆಯಾ? ಏನೂ ಇಲ್ಲ. ಸರ್ ಅದರಲ್ಲೂ ಪೊಲಿಟಿಕ್ಸ್ ಇದೆ ಸರ್. ಇದೆ, ಕೇಳಿ ಅದರಲ್ಲೂ ಪೊಲಿಟಿಕ್ಸ್ ಇದೆ. ಈಗ ಮೊನ್ನೆ ಹುಬ್ಬಳ್ಳಿಯಲ್ಲಿ ನೇಹಾ ಕೊಲೆ ಆಯ್ತಲ್ಲ, ಅದಕ್ಕೆ ಕಾಂಗ್ರೆಸ್ ಕಾರಣ. ಕೇಳಿ,
ಈಗ ಪ್ರಜ್ವಲ್ ರೇವಣ್ಣ ಏನು ರೇಪ್ಗಳು ಮಾಡಿ ಹೆಣ್ಮಕ್ಳ ಜೀವನ ಹಾಳು ಮಾಡಿದಾನಲ್ಲ, ಅದಕ್ಕೆ BJP ಕಾರಣ. ಇದು ಸರ್ ಪೊಲಿಟಿಕ್ಸ್ ನಡೀತಾ ಇರೋದು. ಸೊ ಒಬ್ಬ ಮುಸಲ್ಮಾನ ಮಾಡಿದರೆ ಕಾಂಗ್ರೆಸ್ ಕಾರಣ, ಒಬ್ಬ ಹಿಂದೂ ಮಾಡಿದರೆ BJP ಕಾರಣ. ಸೊ ಹಿಂಗಾಗ್ತಾ ಹೋದ್ರೆ ಎಲ್ಲಿಂದ ಸಿಗುತ್ತೆ ನ್ಯಾಯ? ಅಂದರೆ ಇಲ್ಲಿ ಹೆಣ್ಮಕ್ಳು ಸತ್ರ ಸಾಯ್ಲಿ, ಅವ್ರ ಜೀವನ ಹಾಳಾಗೋದ್ರೂ ಪರವಾಗಿಲ್ಲ, ಆದರೆ ಹಿಂದೂ ಮುಸಲ್ಮಾನ, BJP ಕಾಂಗ್ರೆಸ್ ಇವೇ ಬೇಕ್ರಿ ಸರ್ ಅವರಿಗೆ. ಇದನ್ನೆಲ್ಲ ಬಿಟ್ಟು ಒಂದು ಮನುಷ್ಯತ್ವ ಅನ್ನೋದು ಇಟ್ಕೊಂಡು ಮಾನವತೆಯಿಂದ ಏನಿದೆ ಒಂದು ಸರಿಯಾಗಿ ತಪ್ಪು ಮಾಡಿದಂಗೆ ಶಿಕ್ಷೆ ಆಗಬೇಕು. ಶಿಕ್ಷೆ ಹಿಂಗಾಗಬೇಕು, ಜನರಲ್ಲಿ ಅದನ್ನು ನೋಡಬೇಕು, ಮತ್ತೊಮ್ಮೆ ಮಾಡಬಾರ್ದಂಗೆ ಏನರ ಒಂದು ಕಾನೂನನ್ನು ತೆಗಿಬೇಕು. ಹೆಣ್ಮಕ್ಳಂದ್ರೆ ಗಡ್ಡ 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 ನಡಗಬೇಕ್ರಿ ಮೇಡಮ್. ಯಾಕೆ ಅಂತಂದ್ರೆ ನಾವು ಯಾವಾಗಲೂ ಕೂಡ ಸರಿಸಮಾನರು. ಒಂದು ವೇಳೆ ನಾವು ಅವ್ರನ್ನ ಮುಂದಕ್ಕೆ ಬಿಡ್ತೀವಿ ಹೊರತು ಹಿಂದೆ ನಿಂತ್ಕೊಳ್ಳೋರು ನಾವು ಹೆಣ್ಮಕ್ಳು. ಅಂಥದ್ರಲ್ಲಿ ಇಂಥವು ನಡೆದಾಗ ನಮ್ಮನ್ನು ನೋಡಿದ್ರೆ ಹೆದರ್ಬೇಕು ನೋಡ್ರಿ. ಏನು ಹೇಳ್ತೀರಿ ಮೇಡಮ್? ಏನಿಲ್ಲ, ಕಾನೂನು ಚೇಂಜ್ ಮಾಡ್ಬೇಕಷ್ಟೇ. ಕಾನೂನುಗಳು ತುಂಬಾ ಚೆನ್ನಾಗಿದಾವೆ ಮೇಡಮ್, ಆದ್ರೆ ಅದು ಲೇಡೀಸಿಗೆ, ಅದು ಹೆಂಗಸರಿಗೆ ಅಂದ್ರು ಅದು ಇದಿಲ್ಲ, ಕಾನೂನು ಸರಿಯಾಗಿಲ್ಲ. ಅಂದ್ರೆ ಅವ್ರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯ ಇದೆ. ಇವಾಗ ಮೇಡಮ್ ನಾಳೆ ಅವೆಲ್ಲ ವಿಡಿಯೋಗಳು ಹೊರಗಡೆ ಬಂದ್ರೆ ಹೆಣ್ಮಕ್ಳ ಜೀವನ ಏನಾಗಬೇಕ್ರಿ? ಅಷ್ಟು ಜನ ಹೆಣ್ಮಕ್ಳು, ಯಾರು ಹೆಣ್ಮಕ್ಳು ಬಯಸಿ ಹೋಗಲ್ಲ. ಎಷ್ಟು ಎಲ್ಲ ಒಳ್ಳೆಯವರು ಅಂತ ನಾನು ಹೇಳಲ್ಲ, ಆದರೆ ಯಾವ ಹೆಣ್ಣು ಕೂಡ ಅಂತಹ ಕೃತ್ಯಕ್ಕೆ ಇಳಿಯಲ್ಲ ಅಂಟಿಲ್ ಅನ್ಲೆಸ್ ಆಕೆಗೆ ಅನಿವಾರ್ಯತೆ ಇದ್ದರೆ. ಇಲ್ದಿದ್ರೆ ಈ ರೀತಿ ಬಲಾತ್ಕಾರ, ಹಣ ಮತ್ತು ಅಧಿಕಾರದ ದರ್ಪ. ನಾಳೆ ಏನಾಗುತ್ತೆ ಮೇಡಮ್? ಆ ಹೆಣ್ಮಕ್ಳಿಗೆ ಏನಾದರೂ ಆದರೆ ಯಾರು ಹೊಣೆ ತಗೊಳ್ತಾರೆ? ಕಷ್ಟ. ಇದು ಕಾನೂನು ಕ್ರಮ ನಿಜವಾಗ್ಲೂ ಚೇಂಜ್ ಆಗಬೇಕು. ಇದರಲ್ಲಿ ರಾಜಕೀಯ ಮಾಡಿ ಉಪಯೋಗ ಇಲ್ಲ. ಕಾಂಗ್ರೆಸ್ ಹೇಳ್ತಾರೆ, ಕಾಂಗ್ರೆಸ್ಸು BJP, ಈಗ ಯಾಕೆ ಬಂದಿದೆ ಈ ವಿಷಯ? ಈಗ ಇನ್ನೊಂದು 7ನೇ ತಾರೀಕಿಗೆ ಎಲೆಕ್ಷನ್ ಇದೆ. ಈಗ ಬಂದುಬಿಟ್ಟು ಇವರು ಕಾಂಗ್ರೆಸ್ಸು BJP ಮಾಡ್ತಾರೆ. ಇಷ್ಟು ದಿನ ಯಾಕೆ ಬರಲಿಲ್ಲ? ಇನ್ನು ಮೊದಲು ತೆಗಿಬೇಕಾಗಿತ್ತಲ್ವಾ? ಈಗ ಬಂದ್ಕೊಂಡು ಇದು ಮಾಡ್ತಾ ಇದ್ದಾರೆ ಮೇಡಮ್. ಇವ್ರಿಗೆ ಇಂಪಾರ್ಟೆಂಟ್ ಏನಾದರೂ ಆಗಬೇಕು, ಎಲೆಕ್ಷನ್ ಟೈಮಲ್ಲಿ ಬಿಡೋದು. ಈಗ ನಾವು ಇನ್ನೊಂದು ಯಾವುದೋ ಟೈಮಲ್ಲಿ ಬಿಡೋದು. ಇವರೆಲ್ಲ ಇದನ್ನ ಮೊದಲೇ ಮಾಡಿ ಇಟ್ಕೊಂಡಿರ್ತಾರೆ. ರಾಜಕೀಯ ಆಗಲ್ಲ, ಹೆಣ್ಮಕ್ಳನ್ನ ಬಿಟ್ಟು ವಿಡಿಯೋ ಮಾಡ್ಕೊಂಡು ಅದ್ರಲ್ಲಿ ರಾಜಕೀಯ ಮಾಡಿ ಏನ್ರಿ ಮಾಡ್ತೀರಾ ನೀವು? ಇದೇನ್ರಿ ಸೌದಾ ಕಟ್ತೀರಾ ನೀವು? ಹೆಣ್ಮಕ್ಳ ಶಾಪ ನಿಮ್ಮನ್ನ ಸುಟ್ಟು ಹಾಕುತ್ತಷ್ಟೇ. ಅವ ನೋಡ್ರಿ ಇಷ್ಟು ದಿನ ಇತ್ತು ಅವನ ಕರ್ಮ, ಒಂದು ಸರಿ ನುಗ್ಗುತ್ತು ನೋಡಿ, ಅವ ದೇಶ ಬಿಟ್ಟು ಪರಾರಿ ಆದವ. ಕಷ್ಟ. ಹೆಣ್ಮಕ್ಳು ಓಡಾಡ್ಲಿಕ್ಕೂ ಕಷ್ಟ ಆಗ್ಬಿಟ್ಟಿದೆ. ಈಗ ಸೀದಾ ನೋಡಿ, ಎಷ್ಟೋ ಚೆನ್ನಾಗಿರ್ಲಿ ಹೆಣ್ಮಕ್ಳು, ಈಗ ಒಳ್ಳೆ ಹೆಂಗ್ಸಿದ್ರು ಅವಳಿಗೊಂದು ಅಪವಾದ ಕೊಡ್ತಾರೆ. ಆ ಥರ ಇದು ಕಾನೂನು ಕ್ರಮ ಮೊದಲು ಚೇಂಜ್ ಮಾಡಬೇಕು. ಸರ್ಕಾರ ಈಗ ನೋಡಿ, ಇಷ್ಟು 10 ವರ್ಷದಿಂದ ಏನು ನಡೀತಾ ಇದೆ? 10 ವರ್ಷದಿಂದ ಈಗ BJP ಅವ್ರು ಅಂತಿದ್ದಾರೆ, ನಾವಿಷ್ಟೆಲ್ಲ ಮಾಡಿದ್ದೀವಿ. ಏನು ಮಾಡಿದ್ದಾರೆ? ಈಗೇನು ಮಾಡ್ತಾ ಇದ್ದಾರೆ? ಈಗ ಇರೋದು ಈಗ 7ನೇ ತಾರೀಕಿಗೆ ಎಲೆಕ್ಷನ್ ಬಂದುಬಿಟ್ಟು ಈಗ ಇದನ್ನು ತೊಗೊಂಡು ಕೂತಿದ್ದಾರೆ. ಆ ನೇಹಾದು ಮೊನ್ನೆ ಹಾಗೆ ಆಯಿತು. ಇವೆಲ್ಲ ಎಲೆಕ್ಷನ್ ಬನ್ನಿ ಸರ್, ಇವೆಲ್ಲ ಎಲೆಕ್ಷನ್ ಸಬ್ಜೆಕ್ಟ್ಸ್. ಇವು ಹೆಣ್ಮಕ್ಳ ವಿಚಾರ ಅಲ್ಲ, ಹೆಣ್ಮಕ್ಳ ಸೇಫ್ಟಿಯ ವಿಚಾರ ಅಲ್ಲ, ಹೆಣ್ಮಕ್ಳ ಸುರಕ್ಷತೆಯ ವಿಚಾರ ಅಲ್ಲ. ಆದರೆ ಇದೆಲ್ಲ ಎಲೆಕ್ಷನ್ ಸಬ್ಜೆಕ್ಟ್ಸ್. ರೇಪು ಮತ್ತು ಈ ರೀತಿ ಹೆಣ್ಮಕ್ಳ ಮಾನ ಪ್ರಾಣ ಹಾನಿ ಮಾಡೋದು, ಇವೆಲ್ಲ ಒಂದು ಎಲೆಕ್ಷನ್ ಸಬ್ಜೆಕ್ಟ್. ಹೆಂಗಾಗೋಗಿದೆ ಹೆಣ್ಮಕ್ಳ ವಿಚಾರ ಅಂತ? ಎಲೆಕ್ಷನ್ಗೋಸ್ಕರ, ಹಣಕ್ಕೋಸ್ಕರ, ರಾಜಕೀಯಕ್ಕೋಸ್ಕರ ಹೆಣ್ಣಿನ ವಿಚಾರಗಳನ್ನು ಬಳಸ್ಕೊಳ್ಳೋದು, ಇದಕ್ಕಿಂತ ಎಲ್ಲಾದರೂ ಭಿಕ್ಷೆ ಬೇಡ ತಿನ್ರಿ. ಈಗ ಮೇಡಮ್ ನೀವು ಒಂದು ವಿಷಯ ಹೇಳಿದ್ರಿ, ರೇವಣ್ಣ ಅವರು ಊರು ಬಿಟ್ಟು ನಮ್ಮದು ದೇಶ ಬಿಟ್ಟು ಹೋಗಿ ಪ್ರಜ್ವಲ್ ರೇವಣ್ಣ ಅವರು ದೇಶ ಬಿಟ್ಟು ಹೋಗಿದ್ದಾರೆ ಅಂತೇಳಿ. ಏನಾಗಿದೆ? ಅವ್ರಿಗೆ ಶಿಕ್ಷೆ ಏನಿಲ್ಲ. ಅವರು ಅಲ್ಲಿ ಹೋಗಿ ಜರ್ಮನಿದಲ್ಲಿ ಆರಾಮೇ ಇರ್ತಾರೆ, ಅವರು ಅಲ್ಲಿ ಮಜಾನೇ ಮಾಡ್ತಾ ಇರ್ತಾರೆ. ಎಷ್ಟು ಧೈರ್ಯ ಇರಬೇಕು ವಹಾಬಲ್ಲ ನೀವು? ಎಷ್ಟು ಧೈರ್ಯ ಇರಬೇಕಂತಂದರೆ, ಈಗ ನಮ್ಮ SIT ಅವ್ರಿಗೆ ನೋಟಿಸ್ ಕಳಿಸುತ್ತೆ, ನೀವು ಬರಲೇಬೇಕು, ನೀವು ಈ ತಕ್ಷಣಕ್ಕೆ ಬರಬೇಕು, ಈ ಕೂಡಲೇ ಬಿಡಬೇಕು, ನೀವು ವಿಚಾರಣೆಗೆ ಎದುರಿಸ್ಬೇಕಂತ. ಅವ ಏನು ಹೇಳ್ತಾನೆ? ನಾನು ಬರೋಕ್ಕಾಗಲ್ಲ, ನಾನು ಬೇರೆ ದೇಶದಲ್ಲಿದ್ದೀನಿ, ನನಗೆ 7 ದಿನ ಕಾಲಾವಕಾಶ ಕೊಡಿ, ನಾನು ಆಮೇಲೆ ಬಂದು ಪುರಸೊತ್ತಾಗಿ ಬಂದು ನಿಮ್ಮ ವಿಚಾರಣೆಗೆ ನಾನು ಹಾಜರಾಗ್ತೀನಿ ಅಂತ. ಈಗ ಇವರು ಲುಕ್ಔಟ್ ನೋಟಿಸ್ ಕೊಡ್ತಾರೆ. ಅವ್ರು ಅಲ್ಲಿಂದ ಒಂದು ವಕೀಲರ ಮೂಲಕ ಉತ್ತರ ಕೊಡ್ತಾರೆ. ಇವ್ರು ನೋಟಿಸ್ ಕೊಡ್ತಾರೆ, ಅವ್ರು ಅಲ್ಲಿಂದ ವಕೀಲರ ಮೂಲಕ ಉತ್ತರ ಕೊಡ್ತಾರೆ. ಅದೇ ಒಬ್ಬ ನಾರ್ಮಲ್ ಪಬ್ಲಿಕ್ ಆಗಿದ್ದರೆ ಸರ್ ಹೇಳ್ರಿ, ಅದೇ ಒಬ್ಬ ನಾರ್ಮಲ್ ನಮ್ಮ ದಾಂಡೇಲಿಯಲ್ಲಿ ಎಲ್ಲೋ ಯಾವುದೋ ಒಂದು ಓಲ್ಡ್ ದಾಂಡೇಲಿಯಲ್ಲಿರೋ ಒಬ್ಬ ಹುಡುಗ ಅಂತ ತಿಳ್ಕೊಡ್ರಿ, ಏನು ಮಾಡ್ತೀರಿ? ಇವರು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇದೆ, ಇವರು ಎಲ್ಲ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆ, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಎಲ್ಲ ಇದೆ, ಎಲ್ಲ ಅಧಿಕಾರಿಗಳು ಇವ್ರ ಪರವಾಗಿದ್ದಾರೆ. ಅದಕ್ಕೆ ಇವರು ಏನು ಕ್ರಮ ತಗೊಳ್ತಾ ಇಲ್ಲ. ಅದಕ್ಕೆ ಈಗ ಯಾವತ್ತು BJP ಒಂದು ಮಾತು ಹೇಳ್ತಾರೆ, ಯಾವಾಗಲೂ ಅವರು ಒಂದು ಜಾತಿ ಮೇಲೆ ರಾಜಕೀಯ ಮಾಡ್ತಾರೆ ಅವರು ಎಲ್ಲ. ಈಗ ಅವ್ರದ್ದು ಏನಿದೆ, ರಾಮಿಗೆ ನಾವು ತೊಗೊಂಡು ಬಂದೀವಿ ಅಂತೇಳಿ. ಈಗ ನಾವು ನಿಮಗೆ ಪ್ರಸ್ತಾವ ಕೊಡ್ತಾ ಇದ್ದೀವಿ, ರಾಮಿಗೆ ತೊಗೊಂಡು ಬಂದಿರಲ್ಲ, ಪ್ರಜ್ವಲ್ ರೇವಣ್ಣಗೂ ಕರ್ಕೊಂಡು ಬನ್ನಿ, ಅವ್ರಿಗೆ ಕರ್ಕೊಂಡು ಬನ್ನಿ, ರಾವಣನ ದಹನ ಮಾಡಿ.
ಅವನಿಗೆ ಕರ್ಕೊಂಡು ಬನ್ನಿ, ಈಗ ಅವನಿಗೆ ಶಿಕ್ಷೆ ಕೊಡಿ. ಯಾಕಂದರೆ ನನಗೂ 2 ಮಕ್ಕಳಿದ್ದಾರೆ, ಐ ಆಮ್ ಆಲ್ಸೋ ಫಾದರ್ ಆಫ್ 2 ಡಾಟರ್ಸ್. ನನಗೂ ಅಷ್ಟು ಬೇಜಾರಾಗಿದೆ. ಅದು ಎಲ್ಲ ಹೆಣ್ಮಕ್ಳು, ಒಂದು ಅಜ್ಜಿಗೂ ಬಿಟ್ಟಲಿಲ್ಲ ಅವರು. ಮರಿ 63 ಇಯರ್ಸಿಂದ ಅಜ್ಜಿಗೂ ಅವರು ಬಿಡಲಿಲ್ಲ ಅಂದರೆ ಅಂತ ಎಷ್ಟು ಅವನಿಗೆ ಧೈರ್ಯ ಮತ್ತು ಎಷ್ಟು ನೀಚ್ ಕೆಲಸ ಮಾಡಿದ್ದಾನೆ. ನಾಯಿಗಳಾದ್ರೂ ಗುಟ್ಟು ಮರ್ಯಾದಾಗಿರ್ತಾವ, ಬೀದಿಯಾಗಿರ್ತಾವ. ಇವು ಮನುಷ್ಯ ಆಗೋದಕ್ಕೆ ನಾಲಾಯಕ್ ಅಂತ ಅನ್ಸುತ್ತೆ. ಬಹಳ ನಾಲಾಯಕ್ ನೀಚ್ ಕೆಲಸ ಮಾಡಿದ್ದಾರೆ. ಅದಕ್ಕೆ ಯಾವುದು ಸರ್ಕಾರದಲ್ಲಿ ಅಂಥವರಿಗೆ ಶಿಕ್ಷೆ ಕೊಡ್ಬೇಕಂತೇಳಿ ನಾವು ಈ ವೇದಿಕೆ ಮೂಲಕ ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಏನಿಲ್ಲ, ಅವ್ರಿಗೆ ರಸ್ತೆ ಮೇಲೆ ತರ್ರಿ, ನಮ್ಮ ಕೈಯಲ್ಲಿ ಕೊಡ್ರಿ, ಅವ್ರಿಗೆ ಏನು ಶಿಕ್ಷೆ ಕೊಡೋದು ನಾವು ಕೊಡ್ತೇವೆ. ಹೆಣ್ಮಕ್ಳು ಜನ ಎಲ್ಲ ಕೂಡಿ ಕೊಡ್ತೇವೆ. ಏನು ಕೊಡೋದು ಕೊಡ್ತೇವೆ. ಪೊಲೀಸರು ಯಾವುದು ನಮ್ಮ ಕ್ರಮ ತಗೊಳ್ಳೋದಿಲ್ಲ. ದುಡ್ಡಿದೆ ಅಂತೇಳಿ ದುಡ್ಡಿದ್ದವರು ಬಿಡ್ತು ಅವ್ರ ಕೇಸೆಲ್ಲ ಮುಚ್ಚುತ್ತಾರೆ. ನಮ್ಮಂಥವ್ರು ಬಡವ್ರು ಎಲ್ಲಿ ಹೋಗಬೇಕು? ನಮ್ಮಂಥವ್ರು ಹೆಣ್ಮಕ್ಳು, ಬಡವ್ರ ಮಕ್ಳು ಇರ್ತಾರೆ, ನಾವು ಹೆಣ್ಮಕ್ಳು ಇರ್ತೀವಿ, ದುಡ್ಕೊಂಡು ತಿನ್ನೋರು ಇರ್ತೀವಿ. ಅಂಥವ್ರು ಹೊರಗಡೆ ರಾತ್ರಿ 12 ಗಂಟೆ ಅವ್ರಿಗೆ ಸೇಫ್ ಇಲ್ಲ. ಇಂಥವ್ರು ಈ ಥರ ಕೆಲಸ ಮಾಡ್ತಾರಂದ್ರೆ ನಮಗೆ ಹೆದರಿಕೆನೇ ಅಲ್ಲ, ನಮಗೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಈ ದೇಶದಲ್ಲಿ. ರೈಟ್, ಓಕೆ. ಎಲ್ಲ ಪ್ಲ್ಯಾನಿಂಗ್ ಆಗಿದೆ. ಎಲೆಕ್ಷನ್ಗಿಂತ 5 ಡೇಸ್ 6 ಡೇಸ್ ಅಂದರೆ ಹಾಸನ ಜಿಲ್ಲೆಯಲ್ಲಿ ಎಲ್ಲರಿಗೂ ಗೊತ್ತಿತ್ತು, ಇದೆಲ್ಲ ರೂಮರ್ಸ್ ಇತ್ತು. ಡಿಸೆಂಬರ್ 2023 ಅಲ್ಲಿಂದ BJP ಕಾರ್ಯಕರ್ತ ಅವರು ನರೇಂದ್ರ ಮೋದಿ ಸಾಹೇಬರಿಗೆ, ಅಮಿತ್ ಶಾ ಅವರಿಗೆ ಮತ್ತು JP ನಡ್ಡಾ ಅವರಿಗೆ ಪತ್ರ ಮೂಲಕ ಬರೆದಿದ್ದಾರೆ, ಹಿಂಗೆ ಪೆನ್ ಡ್ರೈವ್ ಇದೆ ಅವ್ರದ್ದೆಲ್ಲ, ಹಿಂಗೆ ವೀಡಿಯೋಸ್ ಇದೆ, ಫಿಲ್ಮ್ಸ್ ಇದೆ ಅಂತ. ಆದರೂ NDA ಟಿಕೆಟನ್ನು ಮತ್ತು ಅವರಿಗೆ ಕೊಟ್ಟಿದ್ದಾರೆ, ಜಸ್ಟ್ ಟು ಕೀಪ್ ದ ಅಲಯನ್ಸ್. ಒಕ್ಕಳಿಗೆ ವೋಟ್ ಸಿಗಬೇಕು, ಹಿಂದೂ ಮುಸ್ಲಿಂ ಮತ್ತೆ ಡಿವೈಡ್ ಮಾಡಬೇಕು, ನಾವು ಹಂಗೆ ಮಾಡಬೇಕಂತ. ಇದೆಲ್ಲ ಪಾಲಿಟಿಕ್ಸು. ಅವ್ರ SIT ಹೋಗುತ್ತೆ, ಅದಕ್ಕಿಂತ 1 ಡೇ ಮುಂಚೆನೇ ಅವ್ರು ಜರ್ಮನಿ ಹೋಗ್ತಾರೆ. ಆಮೇಲೆ ಈಗ ಹೇಳ್ತಾರೆ ನನಗೆ ಒಂದು 7 ಡೇಸ್ ಟೈಮ್ ಕೊಡ್ರಿ, ನಾನು ಬರ್ತೀನಿ. ಅಲ್ಲಿ ಜರ್ಮನಿಯಲ್ಲಿ ಒಂದಿಷ್ಟು ಹೆಣ್ಮಕ್ಳು ಅಲ್ಲಿ ಹಾಳು ಮಾಡಿ ಬರ್ಬೇಕಲ್ರಿ ಸರ್. ಇಲ್ಲಂತೂ ಹಾಳು ಮೇದು ಇಟ್ಟುಬಿಟ್ಟ, ಅಲ್ಲೊಂದಿಟ್ಟು ಹೆಣ್ಮಕ್ಳು, ಅಲ್ಲೂ ಹೆಣ್ಮಕ್ಳಲ್ಲಿ ಸರ್, ಎಲ್ಲಿದ್ರು ಹೆಣ್ಮಕ್ಳು, ಅಲ್ಲೊಂದಿಟ್ಟು ಮೇದು ಬರೋಣ ಅಂತ. ಮತ್ತೆ ಮುಂದೆ ಸಿಗ್ತೈತಿಲ್ಲೋ ನನಗೆ. ಸಹಿ ಕರೆಕ್ಟ್ ರೀ. ಅದಕ್ಕಾಗಿ ನಮಗೂ ಒಂಥರ ನಾಚಿಕಿರಿ, ಏನ್ರಿ ಅಪ್ಪ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಬ್ಬ MP ಆಗಿ 5 ವರ್ಷದಿಂದ ಅಲ್ಲಿ ಪಾರ್ಲಿಮೆಂಟಲ್ಲಿ ಹೋಗಿ ಏನು ನಮ್ಮ ಬಗ್ಗೆ ಮಾತಾಡೇನೋ. ಹೌದ್ರಿ, ಹಾಸನದಾಗೂ ಅದನ್ನೇ ಮಾಡ್ತೀನಂತ, ಬೆಂಗಳೂರಿನಾಗೂ ಅದನ್ನೇ ಮಾಡ್ತೀನಂತ. ಇದೇ ಕಾಯ್ಕ 24x7 20 ವರ್ಷದಿಂದ ಹಿಡ್ದು 63 ವರ್ಷ ಮಟ್ಟ ಒಂದು ಮುದುಕಿಗೂ ಬಿಟ್ಟಿಲ್ಲ. ಅಂದರೆ ಅದು ಮೆಂಟಾಲಿಟಿ ಏನಾಗಿರ್ಬೇಕ್ರಿ, ಒಂದು ರೋಗಿಷ್ಟ್ ಇರ್ಬೇಕ್ರಿ. ಆದರೆ ಇದಕ್ಕಿಂತ ಜಾಸ್ತಿ ನೋವು ಏನಾಗಿದೆ ಅಂದರೆ ಡಿಸೆಂಬರ್ 2023 ಹಾಂ ರೀ. ಆ ಹೆಣ್ಮಕ್ಳದೆಲ್ಲ ಎಡಿಟ್ ಮಾಡಿ ಹೆಣ್ಮಕ್ಳ ಫೋಟೋನು ಬ್ಲರ್ ಮಾಡಿ, ಹೌದು ಹೌದ್ರಿ ಕರೆಕ್ಟ್ ರೀ, ಹೌದ್ರಿ, ಎಕ್ಸಾಕ್ಟ್ಲಿ. ಯಾವುದೇ ಪಕ್ಷದಲ್ಲಿ ಹೌದು ಅವ ಮಾಡಿರ್ಬೋದು, ಆದ್ರೆ ಅದನ್ನ ಪಬ್ಲಿಕ್ ಮಾಡಿ ಹೆಣ್ಮಕ್ಳ ಮಾನ ಮರ್ಯಾದೆ ಹರಾಜಾಕ್ರಿ. ಅವ್ರು ಹೆಂಗ್ರಿ ಈಗ ಜೀವನದಲ್ಲಿ ಹೆಂಗ ನಾವ್ ದೊಡ್ಡದು ಮಾತಾಡ್ತೀರಿ. ಈಗ ನಾವೆಲ್ಲ ಮಾತಾಡ್ತೀವಿ, ನಾಳೆ ಆ ಹೆಣ್ಮಗಳು ನಮ್ಮ ಮುಂದೆ ಬಂದ್ರೆ ನಾವೇನ್ ಮಾಡ್ತೀವಿ? ಆಕಿಗೆ ರೆಸ್ಪೆಕ್ಟ್ ಕೊಡ್ತೀವಿ ನಾವು ಸಮಾಜದಲ್ಲಿ? ಇಲ್ಲ ರೀ, ಅವ್ರನ್ನ ನಮ್ಮ ಜೊತೆ ಅವ್ರ ಜೊತೆ ನಾವು ಜೀವನ ಮಾಡೋದಕ್ಕೆ ಇಷ್ಟಪಡ್ತೀವಿ. ಅದು ಬದಲಾಗಬೇಕು ಫಸ್ಟ್ ನಮ್ಮ ಸಮಾಜದಲ್ಲಿ. ಯಾರು ಸಂತ್ರಸ್ತರು ಇದಾರೆ, ಯಾರು ಶೋಷಣೆಗೊಳಗಾಗಿದ್ದಾರೆ, ಅವ್ರ ಪರವಾಗಿ ನಿಂತ್ಕೋಬೇಕು. ನಾವೇನ್ ಮಾಡ್ತೀವಿ? ಅವ್ರನ್ನೇ ಅಪರಾಧಿ ಮಾಡಿ ಅವ್ರನ್ನೇ ನಾವು ಶಿಕ್ಷೆ ಕೊಡ್ತೀವಿ. ಮೇಡಮ್, ಇವ್ರು ಯಾರು ಮಾಡಿದಾರಲ್ಲ ಅದು ಕರ್ಮ ತಿರುಗಿ ಬಂದೇ ಬರುತ್ತೆ, ಇವ್ರ ಮನೆಗೂ ಬಂದೇ ಬರ್ತೈತ್ರಿ. ಅದು ಯಾರು ಕರ್ಮ ಹಂಗೆ ಹೋಗಲ್ಲ. ನಾವು ಮಾಡಿದ ತಪ್ಪಿಗೆ ನಾವೇ ಅದನ್ನು ಇದು ಮಾಡಬೇಕು. ಬೇರೆಯವ್ರು ಮಾಡೋಕ್ಕಾಗ, ನಾನು ಮಾಡಿದ್ದು ನನ್ನ ತಮ್ಮ ಮಾಡಬೇಕು, ಅಣ್ಣ ಮಾಡೋಕ್ಕಾಗಲ್ಲ. ನಾನು ಮಾಡಿದ ತಪ್ಪಿಗೆ ಏನಾನ ಇರಲಿ, ಯಾವ ಧರ್ಮ ಇರಲಿ, ಜಾತಿ ಇರಲಿ, ಯಾವುದನ ಪಾರ್ಟಿ ಇರಲಿ, ಏನಾನ ಇರಲಿ, ಏನು ಮಾಡಬೇಕಂದ್ರೆ ಇವರೆಲ್ಲ ಹಿಂಗೆ ಮಾಡ್ತಾರಲ್ಲ ಹೆಂಗಸರಿಗೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ 1.5 ತಿಂಗಳ ಒಳಗೆ ಅವರಿಗೆ ಏನಿಲ್ಲ ಶೂಟ್ ಮಾಡಿಬಿಡ್ಬೇಕು ಅವರಿಗೆ. ಹೀಗೆಲ್ಲ ಸುಮ್ಮನೆ ಅವ್ರು ಬರ್ತಾರೆ, ಬೇಲ್ ತೊಗೊತಾರೆ, ಬೇಲ್ ತೊಗೊಂಡಾದ್ಮೇಲೆ ಮತ್ತೆ ಅದೇ ಮಾಡ್ತಾರೆ. ಇದು ಡೈಲ್ಯೂಟ್ ಆಗಿ ನಡೆಯೋದಿಲ್ಲ ಮೇಡಮ್. ಇದು ಅಟ್ಲೀಸ್ಟ್ ವುಮೆನ್ ಸೇಫ್ಟಿಗೋಸ್ಕರ ಆದರೂ ನಾವು ಸ್ಟ್ರಾಂಗ್ ಆಗಿ ಏನೋ ಒಂದು ಕಾನೂನು ಮಾಡಿದ್ರೇ ಅದಕ್ಕೆ. ಈಗ ನಾವು ಎಲ್ಲನ ಹೊರಗೆ ಹೋಗ್ತೀವಿ, ಹೆಂಗಸರ್ ಹಿಂಗೆ ಮೇಲೆ ಹಿಂಗೆ ಸೀದಾ ಬರ್ತಾ ಇರ್ತಾರೆ, ನಾವು ಹೆದರ್ಕೊಂಡು ಪಕ್ಕಕ್ಕೆ ಹೋಗ್ತೀವಿ. ಹೊರಗೆ ಎಲ್ಲನ ಹೋಗ್ಬೇಕಂದ್ರೆ ನಾವೇ ಹೆದರ್ತೀವಿ, ಹಾಂ ಹೋಗ್ರಿ ಅಕ್ಕವ್ರಂತ. ಇಲ್ಲಿ ಹೆಂಗೈತ್ರಿ, ಇಲ್ಲೆಲ್ಲ ಉಲ್ಟಾ ಐತ್ರಿ. ಬರೇ ಭಾಷಣಗಳು, ಬೇಟಿ ಬಚಾವ್ ಬೇಟಿ ಪಡಾವ್ ಹಂಗೆ ಅಂತ. ಈಗ ಪ್ರಧಾನ ಮಂತ್ರಿ ಅವರೇ ಕುಂತಿದ್ರಂತೆ, 2 ಪಾಪ ಹೆಣ್ಮಕ್ಳಿಗೆ ಮಣಿಪುರಲ್ಲಿ ಬಟ್ಟೆ ಬಿಚ್ಚಿ ಅಡ್ಡಾಡ್ಸಿದ್ರು. ಇವರೆಲ್ಲ ಮತ್ತೆ MP ಆದಮೇಲೆ, ಪ್ರಧಾನ ಮಂತ್ರಿ ಸುಮ್ಮನಿದ್ದಾದ್ಮೇಲೆ MP ಆದಮೇಲೆ ಇಷ್ಟು ಮಾಡಲೇಬೇಕಲ್ಲ ನಾವು. ಸರ್, ಯಾವ ಪ್ರಧಾನಿಗಳೇನು ಹೆಣ್ಮಕ್ಳು ರೇಪ್ ಮಾಡ್ಕೊಂಡು ಓಡಾಡ್ರಿ ಅಂತ ಯಾರು ಏನು ಹೇಳಲ್ಲ. ಇಂಥ ಕೆಲವೊಂದು ಇರ್ತಾವೆ ತಲೆ ಕೆಟ್ಟವು. ಒಂದೊಂದು ಮನೆಗೆ ಒಂದಿತ್ತಂದ್ರೆ ಇಡೀ ಸಮಾಜನೇ ಹಾಳು ಮಾಡ್ತವೆ.
ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನೋಡಿದ್ರಲ್ಲ ವೀಕ್ಷಕರೇ, ಆಕ್ರೋಶ ಅಂತೂ ಜನರಲ್ಲಿ ಸಿಕ್ಕಾಪಟ್ಟೆ ಇದೆ. ನಮ್ಮ ಕೈ ಕೊಟ್ಟುಬಿಡ್ರಿ, ಅವರನ್ನು ಬೀದಿಯಲ್ಲಿ ನಿಲ್ಲಿಸಿ ಗುಂಡಿಟ್ಟು ಶೂಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ರಾಜಕೀಯ ನಾಯಕರು ಯಾರು ಇಂಥವ್ರನ್ನ ನೇತಾಕಬೇಕೋ ಅಂಥವರು ನೀನು ಮಾಡಿದೆ, ನಾನು ಮಾಡಿದೆ, ನಿನಗೆ ಗೊತ್ತು, ನನಗೆ ಗೊತ್ತು, ನಿನ್ನ ಹತ್ರ ಇತ್ತು, ನನ್ನ ಹತ್ರ ಇತ್ತು ಅಂತ ಒಬ್ರಿಗೊಬ್ರು ಬ್ಲೇಮ್ ಗೇಮ್ ಮಾಡ್ತಾ ಇದ್ದೀರಲ್ಲ. ನಿಮ್ಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಅದೇನು ಹೆಣ್ಮಕ್ಳು ಸುರಕ್ಷತೆ ಬಗ್ಗೆ ಮಾತಾಡ್ತೀರಿ ನೀವೆಲ್ಲ ಮಾಜಿ CMಗಳು, ಹಾಲಿ DCMಗಳು, CMಗಳು, ನೀವೆಲ್ಲ ನಿಮ್ಮ ಮೇಲೆ ಅವರು, ಅವ್ರ ಮೇಲೆ ಇವರು, BJP, ಕಾಂಗ್ರೆಸ್ಸು, ಹಿಂದೂ, ಮುಸ್ಲಿಂ ಅಂತ ಇಂಥ ವಿಚಾರಗಳಲ್ಲಿ ರಾಜಕೀಕರಣ ಮಾಡಿ ಓಡಾಡ್ತಿದ್ದೀರಲ್ಲ ನೀವು, ನಿಮ್ಮ ರಾಜಕೀಯ ಬೇಳೆಗೆ ಬಯಸ್ಕೊಳ್ಳೋದಕ್ಕೆ. ಇದೇನಾ ನೀವು ಹೆಣ್ಮಕ್ಳಿಗೆ ಕೊಡ್ತಾ ಇರುವಂಥ ಸುರಕ್ಷತೆ? ಇದೇನಾ ಹೆಣ್ಮಕ್ಳಿಗೆ ಇರುವಂತಹ ಒಂದು ಭದ್ರತೆ? ನನಗಂತೂ ಸಾಕಾಗಿ ಹೋಗಿದೆ. ಅದರಲ್ಲೂ ಕೂಡ ವುಮನ್ ಲೀಡರ್ಸ್ ಮಾತಾಡೋದು ನೋಡಬೇಕು. ಆ ಕೇಸು ಅದು ಬೇರೆ, ಅದು ಮುಸಲ್ಮಾನರ ಕೇಸು, ಈ ಕೇಸು ಇದು ಹಿಂದೂಗಳ ಕೇಸು. ಏನ್ರಿ ನಾಚಿಕೆ ಆಗಲ್ವಾ ನಿಮಗೆಲ್ಲ? ಹೆಣ್ಮಕ್ಳ ಪರವಾಗಿ ಮಾತಾಡಬೇಕಾಗಿರುವಂಥದ್ದು ಜಾತಿ ಧರ್ಮಗಳನ್ನು ಮೀರಿ. ಇದಕ್ಕೆ ಜಾತಿ ಧರ್ಮದ ಸೋಂಕು ಯಾವಾಗ ಕೊಡ್ತಿರೋ, ಯಾವಾಗ ರಾಜಕೀಯದ ಗಬ್ಬು ಗಲೀಜು ಅಂಟ್ಕೊಳ್ಳುತ್ತೋ, ಆವಾಗ ಇದು ಹಳ್ಳ ಹಿಡಿಯುತ್ತಂತಲೇ ಅರ್ಥ. ಪ್ರಜ್ವಲ್ ರೇವಣ್ಣದು ಹಳ್ಳ ಹಿಡಿಸುವ ಎಲ್ಲ ಪ್ರಯತ್ನ ನಡೀತಾ ಇದೆ. ಆ್ಯಕ್ಚುಯಲ್ ಕೇಸ್ ಬಿಟ್ಬಿಟ್ಟು ನೀನು ಬಿಟ್ಟೆ, ನಿನ್ನಿಂದ ಬಂತು, ಅವರಿಂದ ಬಂತು ಅಂತ ಇದನ್ನು ಡೈವರ್ಟ್ ಮಾಡುವಂತಹ ಎಲ್ಲ ವ್ಯವಸ್ಥಿತ ಪ್ರಯತ್ನಗಳೇ ನಡೀತಾ ಇದೆ. ನಿಮಗೇನಾದರೂ ನೀವು ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ದಾರೆ, ಯಾರು ವಿಡಿಯೋ ಮಾಡಿದ್ದಾನೆ, ಯಾರು ವಿಡಿಯೋನ ಹೊರಗಡೆ ಬಿಟ್ಟಿದ್ದಾರೆ, ಇಬ್ಬರನ್ನೂ ನೇತಾಕಿ. ಆ ಮೂಲಕ ಹೆಣ್ಮಕ್ಕಳಿಗೆ ರಕ್ಷಣೆ ಕೊಡಿ. ಹೆಣ್ಮಕ್ಕಳ ವಿಚಾರದಲ್ಲಿ ನಿಮ್ಮ ಬದ್ಧತೆಯನ್ನು ಪ್ರದರ್ಶನ ಮಾಡಿ. ಇದು ಇದರಿಂದ ವಿಶೇಷ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.